ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಫಿಲಿಷ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು. ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ ಅವನ ರೆಟ್ಟೆಗಳಿಗೆ ಸುತ್ತಲೂ ಕಟ್ಟಿದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗಾದವು. ಕೈಗೆ ಹಾಕಿದ ಬೇಡಿಗಳು ಕಳಚಿಬಿದ್ದವು. ಅಲ್ಲಿ ಒಂದು ಕತ್ತೆಯ ದವಡೆ ಎಲುಬು ಬಿದ್ದಿತು. ಅದು ಇನ್ನೂ ಹಸಿಯಿತ್ತು. ಅವನು ಅದನ್ನು ತೆಗೆದುಕೊಂಡು ಅದರಿಂದ 1000 ಜನರನ್ನು ಹತಿಸಿಬಿಟ್ಟು ಕತ್ತೆಯ ದವಡೆ ಎಲುಬಿನಿಂದ 1000 ಜನರನ್ನು ವಧಿಸಿದೆನು. ಕತ್ತೆಯ ದವಡೆ ಎಲುಬಿನಿಂದ ಹೆಣಗಳನ್ನು ರಾಶಿ ರಾಶಿಯಾಗಿ ಬೀಳಿಸಿದನು ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಎಲುಬನ್ನು ಬಿಸಾಡಿದನು. ದೇವರಾತ್ಮನು ಈ ವಾಕ್ಯದ ಮೂಲಕ ನಿಮ್ಮ ಆತ್ಮಗಳಿಗೆ ಮಾತನಾಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುವವಳಾಗಿದ್ದೇನೆ. ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಫಿಲಿಷ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು. ಸಂಸೋನನ ಹಾಗೆ ನೀನು ಯಾವುದಾದರೊಂದು ಸ್ಥಳಕ್ಕೆ ಹೋಗುವಾಗ ನಿನ್ನ ಶತ್ರುಗಳು ನಿನ್ನನ್ನು ಕಂಡು ಆರ್ಭಾಟ ಮಾಡಬಹುದು. ಅವರು ತಾವು ಸೋತು ಹೋಗುತ್ತೇವೆ ಎಂಬುದಾಗಿ ಕೂಡ ತಿಳಿಯದೆ ಅವರ ಆರ್ಭಾಟವು ಬಹಳವಾಗಿರುತ್ತದೆ. ಆದರೆ ಅವರು ಸೋತು ಹೋಗುವಂಥ ಜೀವಿತ ಅವರಿಗೆ ತಿಳಿದರೆ ನಿಜವಾಗಿಯೂ ಅವರು ಮೌನ ವಹಿಸುವಂಥ ಜೀವಿತ. ಯಾಕಂದರೆ ಯೆಹೋವನ ಆತ್ಮದಲ್ಲಿರುವಂಥ ಆ ಒಂದು ಶಕ್ತಿಯು ಏನೆಂಬುದಾಗಿ ಅವರು ತಿಳಿದುಕೊಳ್ಳದೆ ಆ ರೀತಿಯಾಗಿ ಆರ್ಭಟಿಸುತ್ತಾ ಇದ್ದಾರೆ. ಫಿಲಿಷ್ಟಿಯರ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿ ಯಾರೇ ಆಗಲಿ ನಿನಗೆ ವಿರುದ್ಧವಾಗಿ ಯಾರು ಆರ್ಭಾಟ ಮಾಡಿದರೂ ಕೂಡ ನೀನು ಹೆದರಿಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನಿನ್ನ ವಿರುದ್ಧವಾಗಿ ಯಾವ ಆಯುಧವು ಕೂಡ ಜಯಿಸುವುದೆಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಅದೇ ರೀತಿ ನಿನ್ನ ವಿರುದ್ಧವಾಗಿ ಮಾತನಾಡುವಂಥ ಮಾತುಗಳು ಚುಚ್ಚು ಮಾತುಗಳಿಂದ ಹಾಗೂ ಸುಮ್ಮನೆ ಹೇಳುವಂಥ ಮಾತುಗಳಿಂದ, ಸುಳ್ಳು ಮಾತುಗಳಿಂದ ನೀನು ಅಸಲು ಯೋಚಿಸುವಂಥ ಪ್ರಮೇಯೇ ಇಲ್ಲ. ಯಾಕಂದರೆ ನಿನ್ನ ದೇವರಾದ ಯೆಹೋವನು ಆತನು ಬಲವನ್ನು ಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ. ಯಾವಾಗ ಫಿಲಿಷ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರೋ ಆಗ ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ ನಿನ್ನ ಮೇಲೆಯೂ ಕೂಡ ಯೆಹೋವನ ಆತ್ಮವು ಬರುತ್ತದೆ. ಯಾಕಂತಂದರೆ ನೀನು ಯಾವಾಗಲೂ ಕೂಡ ಬಲಹೀನನು ಎಂಬುದಾಗಿ ನೀನು ನೆನೆಸಬೇಡ. ನಿನ್ನಲ್ಲಿ ಬಲವುಳ್ಳಂಥ ದೇವರು, ಬಲವಾದಂಥ ಆತ್ಮ ಕಾರ್ಯವು ಕ್ರಿಯೆಯು ಜರುಗುತ್ತದೆ ಎಂಬುದಾಗಿ ನೀನು ನಂಬಬೇಕಾದಂಥ ಪರಿಸ್ಥಿತಿಯು ಇದಾಗಿದೆ. ಯಾಕಂದರೆ ಲೋಕದಲ್ಲಿ ಇರುವವನಿಗಿಂತ ನಿನ್ನಲ್ಲಿರುವಾತನು ಹೆಚ್ಚಿನವನು ಎಂಬುದಾಗಿ ನೀನು ತಿಳಿಯಬೇಕಾದಂಥ ಸತ್ಯವಾಗಿದೆ. ಯಾವ ವಿಷಯದಲ್ಲಿ ಕೂಡ ನೀನು ಸಂದೇಹ ಪಡದೆ ನೀನು ಮಾಡುವಂಥ ಎಲ್ಲ ಪ್ರಯತ್ನಗಳಲ್ಲಿ ಒಂದೂ ಕೂಡ ಕೈಗೂಡದ ಹಾಗೆ ಸೋತು ಹೋಗುತ್ತಾ ಇರಬಹುದು. ಎಷ್ಟೇ ಕಾರ್ಯಗಳು ಮಾಡಿದರೂ ಕೂಡ ಯಾವ ಕಾರ್ಯಗಳು ಕೂಡ ಸಫಲವಾಗುತ್ತಾ ಇಲ್ಲ ಎಂಬುದಾಗಿ ನೀನು ಈ ಸಮಯದಲ್ಲಿ ಯೋಚಿಸುತ್ತಾ ಇರಬಹುದು. ಯಾವ ಒಂದು ಆಲೋಚನೆಗಳು ಪ್ರಯತ್ನಗಳು ತಿರುಗಿ ಎಷ್ಟೋ ಸಾರಿ ಪ್ರಯತ್ನಗಳು ಮಾಡಿದಾಗ್ಯೂ ಕೂಡ ನಿನ್ನ ಆಲೋಚನೆಗಳು ತಲೆ ಕೆಳಗಾಗಿ ಇರಬಹುದು. ಭಯಪಡಬೇಡ. ಸಂಸೋನನ ಮೇಲೆ ಯೆಹೋವನ ಆತ್ಮವು ಬಂದಾಗ ಆತನ ಕಾರ್ಯಗಳು ನೋಡುವಾಗ ಅವನ ರೆಟ್ಟೆಗಳಲ್ಲಿ ಕುಂದಿ ಹೋದಂಥ ಎಲ್ಲ ಬಲವು ತಿರುಗಿ ಆತನ ರೆಟ್ಟೆಗಳಿಗೆ ಸುತ್ತಲೂ ಕಟ್ಟಿದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗಾದವು. ಕೈಗೆ ಹಾಕಿದ ಬೇಡಿಗಳು ಕಳಚಿ ಬಿದ್ದವು. ನಿನ್ನ ಸಮಸ್ಯೆಗಳು ಬೇಡಿಗಳಂಥ ಪರಿಸ್ಥಿತಿ ಆಗಿದ್ದರೂ ಪರವಾಗಿಲ್ಲ. ನಿನ್ನ ಕೈಗಳಲ್ಲಿ ನಿನ್ನ ಹೃದಯದಲ್ಲಿ ಹಗ್ಗಗಳ ರೀತಿಯಲ್ಲಿ ನೀನು ಒಂದು ಬಂಧನದಲ್ಲಿ ಒಂದು ವೇಳೆ ಸಿಲುಕಿ ಇರಬಹುದು, ಕುಟುಂಬದಲ್ಲಿ ಸಿಲುಕಿ ಇರಬಹುದು, ಅಥವಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಸಾಲದ ಸಮಸ್ಯೆಯಿಂದ ನೀನು ಕಟ್ಟಲ್ಪಟ್ಟವನಾಗಿರಬಹುದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಸೈತಾನನ ಬಂಧನಗಳಿಂದ ನೀನು ಒಂದು ಕತ್ತಲೆಯ ಕೋಣೆಯಲ್ಲಿ ಕಟ್ಟಲ್ಪಟ್ಟವಳಾಗಿ ನೀನು ಜೀವಿಸುತ್ತಾ ಇರಬಹುದು. ಆದರೆ ದೇವರ ವಾಕ್ಯವು ಇದೆ ಎಂಬುದಾಗಿ ನೀನು ಮರೆಯಬೇಡ ಪ್ರಿಯ ಸಹೋದರಿ ಸಹೋದರನೇ. ಆ ಒಂದು ರೆಟ್ಟೆಗಳು ಸುತ್ತಲೂ ಕಟ್ಟಿದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗಾದವು. ನಿನ್ನ ವಿರುದ್ಧವಾಗಿ ಎಷ್ಟೇ ಹಗ್ಗಗಳು ಕಟ್ಟಲ್ಪಟ್ಟರೂ ಕೂಡ ಅವು ಹಗ್ಗಗಳು ಸುಟ್ಟ ಸೆಣಬಿನ ರೀತಿಯಲ್ಲಿ ಮಾಡಲಿಕ್ಕೆ ನಿನ್ನ ದೇವರಾದ ಯೆಹೋವನು, ನಮ್ಮ ದೇವರಾದ ಯೆಹೋವನು ಶಕ್ತನಾಗಿದ್ದಾನೆ. ಸುಮ್ಮನೆ ಹೇಳುವಂಥ ಮಾತುಗಳಿಂದ, ಸುಳ್ಳು ಮಾತುಗಳಿಂದ ನೀನು
ಅಸಲು ಯೋಚಿಸುವಂಥ ಪ್ರಮೇಯೇ ಇಲ್ಲ. ಯಾಕಂದರೆ ನಿನ್ನ ದೇವರಾದ ಯೆಹೋವನು ಆತನು ಬಲವನ್ನು ಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ. ಯಾವಾಗ ಫಿಲಿಷ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರೋ ಆಗ ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ ನಿನ್ನ ಮೇಲೆಯೂ ಕೂಡ ಯೆಹೋವನ ಆತ್ಮವು ಬರುತ್ತದೆ. ಯಾಕಂತಂದರೆ ನೀನು ಯಾವಾಗಲೂ ಕೂಡ ಬಲಹೀನನು ಎಂಬುದಾಗಿ ನೀನು ನೆನೆಸಬೇಡ. ನಿನ್ನಲ್ಲಿ ಬಲವುಳ್ಳಂಥ ದೇವರು, ಬಲವಾದಂಥ ಆತ್ಮ ಕಾರ್ಯವು, ಕ್ರಿಯೆಯು ಜರುಗುತ್ತದೆ ಎಂಬುದಾಗಿ ನೀನು ನಂಬಬೇಕಾದಂಥ ಪರಿಸ್ಥಿತಿಯು ಇದಾಗಿದೆ. ಯಾಕಂದರೆ ಲೋಕದಲ್ಲಿ ಇರುವವನಿಗಿಂತ ನಿನ್ನಲ್ಲಿರುವಾತನು ಹೆಚ್ಚಿನವನು ಎಂಬುದಾಗಿ ನೀನು ತಿಳಿಯಬೇಕಾದಂಥ ಸತ್ಯವಾಗಿದೆ. ಯಾವ ವಿಷಯದಲ್ಲಿ ಕೂಡ ನೀನು ಸಂದೇಹ ಪಡದೆ ನೀನು ಮಾಡುವಂಥ ಎಲ್ಲ ಪ್ರಯತ್ನಗಳಲ್ಲಿ ಒಂದೂ ಕೂಡ ಕೈಗೂಡದ ಹಾಗೆ ಸೋತು ಹೋಗುತ್ತಾ ಇರಬಹುದು. ಎಷ್ಟೇ ಕಾರ್ಯಗಳು ಮಾಡಿದರೂ ಕೂಡ ಯಾವ ಕಾರ್ಯಗಳು ಕೂಡ ಸಫಲವಾಗುತ್ತಾ ಇಲ್ಲ ಎಂಬುದಾಗಿ ನೀನು ಈ ಸಮಯದಲ್ಲಿ ಯೋಚಿಸುತ್ತಾ ಇರಬಹುದು. ಯಾವ ಒಂದು ಆಲೋಚನೆಗಳು, ಪ್ರಯತ್ನಗಳು ತಿರುಗಿ ಎಷ್ಟೋ ಸಾರಿ ಪ್ರಯತ್ನಗಳು ಮಾಡಿದಾಗ್ಯೂ ಕೂಡ ನಿನ್ನ ಆಲೋಚನೆಗಳು ತಲೆ ಕೆಳಗಾಗಿ ಇರಬಹುದು. ಭಯಪಡಬೇಡ. ಸಂಸೋನನ ಮೇಲೆ ಯೆಹೋವನ ಆತ್ಮವು ಬಂದಾಗ, ಆತನ ಕಾರ್ಯಗಳು ನೋಡುವಾಗ ಅವನ ರೆಟ್ಟೆಗಳಲ್ಲಿ ಕುಂದಿ ಹೋದಂಥ ಎಲ್ಲ ಬಲವು ತಿರುಗಿ ಆತನ ರೆಟ್ಟೆಗಳಿಗೆ ಸುತ್ತಲೂ ಕಟ್ಟಿದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗಾದವು. ಕೈಗೆ ಹಾಕಿದ ಬೇಡಿಗಳು ಕಳಚಿ ಬಿದ್ದವು. ನಿನ್ನ ಸಮಸ್ಯೆಗಳು ಬೇಡಿಗಳಂಥ ಪರಿಸ್ಥಿತಿಯಾಗಿದ್ದರೂ ಪರವಾಗಿಲ್ಲ. ನಿನ್ನ ಕೈಗಳಲ್ಲಿ, ನಿನ್ನ ಹೃದಯದಲ್ಲಿ ಹಗ್ಗಗಳ ರೀತಿಯಲ್ಲಿ ನೀನು